ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ಮನೇಲೇ ಟೈಮ್ ಪಾಸ್ ಮಾಡಿ ಮಾಡಿ ಬೋರ್ ಹೊಡಿತಾ ಇತ್ತು. ಅದಕ್ಕೆ ಇವಾಗ ಹೇಗಿದ್ರು ತುಂಬ ಅಂದರೆ ತುಂಬ ಶೆಕೆ. ರಾತ್ರಿ ಹೊತ್ತಂತೂ ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಎ ಸಿ ತರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿಕೊಂಡು ಎ ಸಿ ತೊಗೊಂಡು ಬರ್ತೀವಿ. ಎ ಸಿ ಇನ್ ದ ಸೆನ್ಸ್ ಏರ್ ಕೂಲರ್. ಇನ್ನು ಆ ಎ ಸಿ ತಗೊಳ್ಳೋಷ್ಟು ದೊಡ್ಡೊಳಗಿಲ್ಲ. ಸೊ ಏರ್ ಕೂಲರ್ನ ನೋಡ್ಕೊಂಬರೋಣ ಬನ್ನಿ. ನಾವು ಬರ್ತೀವಿ ಅಂತಲೇ ಆಲ್ರೆಡಿ ಎಂಟ್ರೆನ್ಸಲ್ಲೇ ಇಟ್ಬಿಟ್ಟಿದ್ದಾರೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಗೊತ್ತಿಲ್ಲ. ಆದರೆ ಏರ್ ಕೂಲರ್ ತುಂಬ ಸೌಂಡಪ್ಪ, ಅದೇ ಬೇಜಾರು. ಹಾಂ, ಟಿ ವಿ ಎಲ್ಲ ಐತೆ. ನೋಡು, ಇದು ಫ್ರೀ ಅಂತ ಬೆಂಕಿ ಹತ್ತಿರೋ ಥರನೇ ಕಾಣಿಸ್ಬಿಡ್ತು. ಇದು ಸ್ವಲ್ಪ ತೋರಿಸಿ ಸೌಂಡೆಲ್ಲ ಹೆಂಗಿದೆ ನೋಡೋಣ. ಹೌದಾ, ನೋಡು ಸೇಮು. ನೋಡಿ ಗೈಸ್, ಎ ಸಿ ಏರ್ ಕೂಲರ್ ನೋಡಕ್ ಬಂದಿದ್ವಿ. 12,000 ರೂಪಾಯಿ ಹಾಕಿದ್ದಾರೆ ಇಲ್ಲಿ. ಆನ್ಲೈನಲ್ಲಿ ನೋಡಿದ್ರೆ 7,000 ರುಪೀಸ್ ಬುಕ್ ಮಾಡೋಣ. 8,000 ರೂಪೀಸ್ ಹೆಚ್ಚು ಕಮ್ಮಿ. ಎಷ್ಟು ಮೋಸ ಮಾಡ್ತಾರೆ ಈ ಅಂಗಡಿಯವರು ಅಂದರೆ. ಆನ್ಲೈನ್ ಇರಲಿಲ್ಲ ಅಂದಿದ್ರೆ ಅಷ್ಟೇ ಕತೆ. ನೊಣ ಹೊಡಿತಾ ಕೂತಾರೆ. ಒಂದು ಜನ ಇಲ್ಲ, ಎಲ್ಲ ನೊಣ ಹೊಡಿತಾ ಇದ್ದಾರೆ. ಅವರಲ್ಲಿ ಪ್ರೈಸ್ಗೆ ಇದೇ ಬಂದ್ಬಿಡುತ್ತೆ. ಚೆನ್ನಾಯ್ತಾ? 105 ಲೀಟರ್ಸ್ ಡೆಸರ್ಟ್ ಕೂಲರ್. ಇದು ಡೆಸರ್ಟ್ ಕೂಲರ್, ಅದಕ್ಕಿಂತ ಪವರ್ಫುಲ್. ಸೌಂಡ್ ಜಾಸ್ತಿ ಇರುತ್ತೆ. ಸೌಂಡ್ ಒಂದು ತಡ್ಕೋತೀವಿ ಅಂದರೆ ಡೆಸರ್ಟ್ ಕೂಲರ್ ಸ್ವಲ್ಪ ಬೆಸ್ಟ್. ಸಾಕು, 8,000 ರೂಪಾಯಿ ಬುಕ್ ಮಾಡಿಬಿಟ್ಟು. ಏರ್ ಕೂಲರ್ ಅಂತೂ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ. ಇವಾಗ ಏನು ಮಾಡೋದು ಗೊತ್ತಾಗ್ತಲ್ಲ. ಅದಕ್ಕೆ ಏನಿದೆ ಜ್ಯೂಸ್ ಹೆಸರು? ಶುಗರ್ ಕೇನ್ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ ಗೈಸ್. ಮೀಸೆ ಬಂತ. ನಾಳಿದ್ದು ಒಂದು ಶೂಟ್ ಇತ್ತು, ಸೊ ಹೊರಡ್ಬೇಕಿತ್ತು. ನಾಳೆನೇ ಹೊರಡೋದು ಅಂತ ಹೇಳಿದ್ರು. ಓಕೆ, ಆದರೆ ಮಧ್ಯಾಹ್ನ ಹೊರಡೋದಿತ್ತು. ಇವಾಗ ಬೆಳಗ್ಗೆನೇ ಹೊರಡಬೇಕು ಅಂತ ಹೇಳಿದ್ದಾರೆ. ಅರ್ಜೆಂಟಾಗಿ ಪ್ಯಾಕ್ ಮಾಡೋದಿದೆ. ಬನ್ನಿ ಪ್ಯಾಕ್ ಮಾಡೋಣ. ಶೂಟ್ ಅಂದರೆ ಹಾಗೆ, ನಮಗೆ ಗೊತ್ತಾಗಲ್ಲ ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗಿರತ್ತೆ. ಹೋಗ್ತಾ ಇರಬೇಕು. ಫೋಟೋ ಶೂಟು. ಇವಾಗ ಮೇಕಪ್ಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ನಾನು ಬ್ರಷಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾವತ್ತು ಬ್ರಷಸ್ ಎಲ್ಲ ಒಂದ್ಸತಿ ಯೂಸ್ ಆದ ತಕ್ಷಣವೇ ಲಿಕ್ವಿಡ್ ಹಾಕಿ ವಾಶ್ ಮಾಡ್ಕೊಬೇಕು. ಅದೂ ಒಂಥರ ಕ್ಲೆನ್ಸಿಂಗ್ ಥರ ಕ್ಲೆನ್ಸ್ ಮಾಡ್ಕೊಬೇಕು. ನನ್ನ ಹತ್ರ ಒಂದು ಲಿಕ್ವಿಡು ಇದೆ, ಅದರಲ್ಲೇ ಕ್ಲೆನ್ಸ್ ಮಾಡ್ಕೋತೀನಿ. ಇದು ಯಾವ ಲಿಕ್ವಿಡ್ ಅಂತ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಬ್ರಷಸ್ ಎಲ್ಲ ಕ್ಲೀನ್ ಮಾಡಿದಾಯಿತು. ಇವಾಗ ಬ್ರಷಸ್ ಪೌಚ್ಗೆ ಹಾಕ್ಬಿಡೋಣ ಗೈಸ್. ಬೇಗ ಬೇಗ ಪ್ಯಾಕ್ ಮಾಡಬೇಕು, ಟೈಮ್ ಇಲ್ಲ ನನಗೆ. ಪ್ರೀ ವೆಡ್ಡಿಂಗ್ ಅಲ್ವಾ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಹೋಗ್ಬೇಕು. ಜಾಸ್ತಿ ಹೆವಿ ಲಗೇಜು ನಾವು ತೊಗೊಂಡು ಹೋಗೋದಕ್ಕಂತೂ ಆಗಲ್ಲ. ಫಸ್ಟ್ ನಮಗೆ ಮಾಯ್ಶ್ಚರೈಸರ್ ಬೇಕು, ಅದಕ್ಕೆ ಪ್ರೈಮರ್, ಏನೇನು ಬೇಡ ಎಲ್ಲ ಆಚೆ ಇಟ್ಬಿಡೋಣ. ಮಾಯ್ಶ್ಚರೈಸರ್, ಪ್ರೈಮರ್, ಇದೊಂದು ಮಾಯ್ಶ್ಚರೈಸರ್ ತೊಗೊಂಡು ಹೋಗೋಣ. ಕಿಟ್ ರೆಡಿ ಆಯ್ತು ಗೈಸ್. ಇವಾಗ ಹೇರ್ ಸ್ಟೈಲ್ದು ಪ್ಯಾಕ್ ಮಾಡ್ಕೊಳ್ಳೋಣ. ಹೇರ್ ಸ್ಟೈಲ್ ಅಲ್ಲಿ ಫಸ್ಟ್ ಮೇನೆ ಹೇರ್ ಸ್ಟೈಲ್ ಬಾಕ್ಸು. ಬಾಚಣಿಗೆ ಸಿನ್ಸ್ ಕೂಂಬ್ ಎಲ್ಲ ಬಿಟ್ಟು ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಇವಾಗ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಐ ಆಮ್ ಸೋ ಸಾರಿ. ಅವ್ರ ಮುಖ ತೋರ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ನೋಡಿದ್ರೆ ನಿಮ್ಗೆ ಪಾಪ ಅನ್ಸ್ಬಿಡತ್ತೆ. ಅದಕ್ಕೆ ಸೊ ನನ್ನ ಏರ್ ಪಿನ್ ಬಾಕ್ಸ್ ರೆಡಿ ಆಯ್ತು. ಲೈಫಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ಗೈಸ್ ಇಷ್ಟು ಬೇಗ ನಾನು ಪ್ಯಾಕ್ ಮಾಡ್ತಾ ಇರೋದು. ಏರ್ ಎಕ್ಸ್ಟೆನ್ಷನ್ಸ್ ಬೇಕಿದ್ರೆ ಅವರಿಗೆ ಏರ್ ಎಕ್ಸ್ಟೆನ್ಷನ್ಸು, ನಮ್ಗೆ ಟೂತ್ ಪೇಸ್ಟ್ ಬೇಕು ಬೆಳಗ್ಗೆ ಎದ್ದು ಹಲ್ಲುಚ್ಕೊಳಕ್ಕೆ. ಬೇಕಾ ಹೇಳೋ, ಚೆನ್ನಾಗಿಲ್ವಾ?
ಬೇಡವಂತೆ ಬಿಡಿ, ನಾನೇ ತಗೊಂಡ್ ಹೋಗ್ತೀನಿ. ಯಾವತ್ತು ಬಾಕ್ಸ್ ಅಲ್ಲಿ ಇದ್ರೂನು ನಾನು ಯಾವತ್ತು ಎಕ್ಸ್ಟ್ರಾನೇ ತಗೊಂಡಿರ್ತೀನಿ ಪಿನ್ಸ್ ಎಲ್ಲ. ಯಾಕಂತಂದ್ರೆ ಎಮರ್ಜೆನ್ಸಿಗೆ ಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾನೇ ತಗೊಂಡಿರ್ತೀನಿ ಈ ತರ ಛೋಟಾ ಬಾಕ್ಸ್ ಅಲ್ಲಿ. ಇದು ಏರ್ ಆಕ್ಸೆಸರೀಸು, ಸೊಳ್ಳೆ ಕಚ್ಚಿದ್ರೆ ಬತ್ತಿ, ಸಾರಿ ಪೇಪರ್ ಬತ್ತಿ ಅಲ್ಲ ಬಿಡ, ಇಷ್ಟ ಇದೆ. ಹೇರ್ ಸ್ಪ್ರೇ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಯಾರ್ಯಾರು ಮೇಕಪ್ ಆರ್ಟಿಸ್ಟ್ ನಾನು ಬ್ಲಾಗ್ ನೋಡ್ತಾ ಇದ್ದೀರೋ, ಹೇರ್ ಸ್ಪ್ರೇನ ಪ್ರೀ ವೆಡ್ಡಿಂಗ್ ಹೋದಾಗ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನೆಕ್ಸ್ಟ್ ಹೇರ್ ಸ್ಟೈಲ್ಸ್ಗೆ ಮಾಡೋಕ್ಕಾಗಲ್ಲ ಅದಕ್ಕೆ. ಆಮೇಲೆ ಕರ್ಲರ್ ತಗೊಂಡಿದ್ದೀನಿ, ಕ್ರಿಂಪರು, ಸ್ಟ್ರೇಟ್ನರು. ಇನ್ನೊಂದೇನಂತ ಅಂದ್ರೆ ಡ್ರೈಯರು ಯಾವ್ದ್ಯಾವ್ದೋ ತಗೊಂಡ್ಬಿಟ್ಟಿರ್ತೀರಾ, ಪರ್ಸ್ನಲ್ ಯೂಸ್ಗಾಗ್ಲಿ ಪ್ರೊಫೆಷ್ನಲ್ಗಾಗ್ಲಿ. ಡಿ ಹೋಮ್ಸ್ದು ತಗೊಳ್ಳಿ. ನಾನು 3 years ಆಯ್ತು ತಗೊಂಡು, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈಗ ಮೊನ್ನೆ ಸ್ವಲ್ಪ ವರ್ಕ್ ಆಗ್ತಾ ಇರ್ಲಿಲ್ಲ, ರಿಪೇರಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ ಗೈಸ್, ಡಿ ಹೋಮ್ಸ್ ತಗೊಳ್ಳಿ, ತುಂಬಾ ಲೈಫ್ ಬರುತ್ತೆ. ಸೊ ಇದಾಗಿತ್ತು ನನ್ನ ಪ್ಯಾಕಿಂಗ್ ವಿಡಿಯೋ. ಈಗ ನೆಕ್ಸ್ಟ್ ಬಟ್ಟೆ ಪ್ಯಾಕ್ ಮಾಡಬೇಕು. ಎಲ್ಲ ಪ್ಯಾಕ್ ಆಯ್ತು. ಸೊ ತುಂಬಾ ಹೊಟ್ಟೆ ಹಸಿತದೆ, ಸ್ನಾಕ್ಸ್ಗೆ ಏನಾದ್ರು ಮಾಡ್ಕೊಳ್ಳೋಣ ಅನ್ಕೊಂಡ್ವಿ, ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಸ್ನಾಕ್ಸ್ಗೆ ಪನ್ನೀರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಪನ್ನೀರ್ ಟಿಕ್ಕಾ, ಪನ್ನೀರ್ ತಂದೂರಿ ಏನಾದ್ರು ಅನ್ಕೊಬಹುದು, ನನಗೆ ಗೊತ್ತಿಲ್ಲ, ಮಾಡೋಣ ಅದು. ನಮ್ಮ ಮನೇಲಿ 2 ಪ್ರಾಣಿಗಳಿದಾವೆ. ಸೌಂಡ್ ಕಮ್ಮಿ ಕೊಡ. ಆ 2 ಪ್ರಾಣಿಗಳುವೆ ಹೆಂಗಂತಂದ್ರೆ ಗೈಸ್, ಎಲ್ಲಲ್ಲ, ಅದ್ರಲ್ಲಿ 1 ಪ್ರಾಣಿ ಅಂತೂ ಏನೂ ತಿನ್ನಲ್ಲ, ಇನ್ನೊಂದು ಪ್ರಾಣಿ ಇದೆ 3 ಹೊತ್ತು ಬೇಕು 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 ಊಟ ಅಂತ ಇರುತ್ತೆ, ಅದಕ್ಕೆ ನಾವು ಹಾಕ್ಲೇಬೇಕು. ಸೊ ಅದು ಊಟ ಕೊಡೋವಾಗ ತೋರಿಸ್ತೀನಿ ರೀ ಯಾವ ಪ್ರಾಣಿ ಅಂತ. ತವಾ ಕಾಯ್ದಿದೆ, ಇವಾಗ ಬೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಒಂದೊಂದೇ ಇಡೋದು, ಎಣ್ಣೆ ಹಾಕ್ಬೇಕು ಮೇಲೆ ಚೂರು. ರೆಡಿ ಆಯ್ತು. ಇದೇ ಪ್ರಾಣಿ ಯಾವಾಗ್ಲೂ ಹೊಟ್ಟೆಸಿ ಅನ್ನೋದು. ನೋಡಿ ಹೇಗಿದೆ ಹೇಳಿ. ಸುಡ್ತೈತೆ. ಓಕೆನಾ? ಪನ್ನೀರ್ ಅಷ್ಟೇ ಬೇಯೋದು, ತಿನ್ನೋ ಗೈಸ್. ಇದು KFC ಅಲ್ಲಿ ಸಿಕ್ಕಿಲ್ಲ, ಅದು ಎಕ್ಸ್ಟ್ರಾ ತಗೊಂಡಿದ್ವಿ, ಅದು ಇವಾಗ ಮಾಡಿದೀವಿ. ಇಲ್ಲಿ ನೋಡಿ ಹೆಂಗಿದೆ, ಕೊಡು, ಇದು ತೋರ್ಸು ಪ್ಲೇಟ್ ಮಾತ್ರ. ಸಾಕು ಬಿಡು, ಬಾ ತಿನ್ನೋಣ, ಆರೋಗುತ್ತೆ ಬಾರೋ ತಿನ್ನೋಣ. ನೈಸ್, ಬಾ ಬೇಗ. ಇದಾಗಿತ್ತು ನನ್ನ ವ್ಲಾಗ್, ಇವತ್ತಿನ ವ್ಲಾಗ್ ಆಕ್ಚುಲಿ. ಸೊ ಚಿಪ್ಸ್ ತಿಂದಿದೀವಿ ಗೈಸ್, ಕೈ ತೊಳಿಯಕ್ಕೆ ಎದ್ದೋಗಕ್ ಬಾರ ಅಂತ ಇಲ್ಲೇ ಪೇಪರ್ ಒಳಗಡೆ ಕೈ ತೊಳೆದಿದ್ದೀವಿ. ಎಲ್ಲ ಇವನೇ ಮಾಡಿರೋದು. ನಾಳೆ ಮತ್ತೊಮ್ಮೆ ಬೇರೆ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ಮಡಿಕೇರಿಲಿ ಸಿಗ್ತೀನಿ ಆಕ್ಚುಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.